ಬಡತನ ಮೆಟ್ಟಿ ನಿಂತು ಆಟೋ ಸ್ಟೀರಿಂಗ್ ಹಿಡಿದ ಬೆಂಗಳೂರು ಮಹಿಳೆ. ಈಗ ನೂರಾರು ಹೆಣ್ಣು ಮಕ್ಕಳಿಗೆ ಸ್ವಾವಲಂಬನೆಯ ಹಾದಿ. ಕಷ್ಟಗಳು ಬಂದಾಗ ಕುಗ್ಗಿ ಹೋಗದೆ ಅದನ್ನೇ ಸವಾಲಾಗಿ ಸ್ವೀಕರಿಸಿದ್ರೆ ಯಶಸ್ಸು ಖಂಡಿತ ಒಲಿಯುತ್ತದೆ ಎಂಬುದಕ್ಕೆ ಬೆಂಗಳೂರಿನ ಈ ಮಹಿಳೆಯೇ ಜೀವಂತ ಉದಾಹರಣೆ. ಬಡತನ, ತಂದೆಯ ಅಗಲಿಕೆ ಹಾಗೂ ಕೋವಿಡ್ ಸೃಷ್ಟಿಸಿದ ಆರ್ಥಿಕ ಸಂಕಷ್ಟಗಳನ್ನು ಮೆಟ್ಟಿ ನಿಂತು ಆಟೋ ಚಾಲಕಿಯಾದ ಝಾನ್ಸಿ ಬೇವಿ ಇಂದು ನೂರಾರು ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದಾರೆ. ತಾನು ಅನುಭವಿಸಿದ ಕಷ್ಟಗಳು ಇತರ ಮಹಿಳೆಯರಿಗೆ ಬರಬಾರದೆಂದು ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರಿಗೆ ಉಚಿತವಾಗಿ ಆಟೋ ಚಾಲನೆ ತರಬೇತಿ ನೀಡಿ ಸ್ವಾವಲಂಬಿ ಬದುಕಿಗೆ ದಾರಿದೀಪವಾಗಿದ್ದಾರೆ. ಬಾಲ್ಯದಲ್ಲೇ ಎದುರಾಯಿತು ಬಡತನದ ನೆರಳು. ಬೆಂಗಳೂರಿನ ಬನ್ನೇರ್ಘಟ್ಟ ಮೂಲದ ಝಾನ್ಸಿ ಅವರಿಗೆ ಕೇವಲ 10 ವರ್ಷವಿರುವಾಗಲೇ ತಂದೆಯನ್ನ ಕಳೆದುಕೊಂಡ್ರು. ಲಾರಿ ಚಾಲಕರಾಗಿದ್ದ ತಂದೆಯ ಅಗಲಿಕೆಯ ನಂತರ ತಾಯಿಯೇ ಇಡೀ ಕುಟುಂಬದ ಜವಾಬ್ದಾರಿಯನ್ನ ಹೊರಬೇಕಾಯಿತು. ತಂದೆಯಂತೆ ಡ್ರೈವಿಂಗ್ ಕ್ಷೇತ್ರದಲ್ಲಿ ಏನಾದರೂ ಸಾಧಿಸಬೇಕು ಎಂಬ ಆಸೆ ಝಾನ್ಸಿಗೆ ಸಣ್ಣ ವಯಸ್ಸಿನಲ್ಲೇ ಇತ್ತು. ಆದರೆ ಕುಟುಂಬದ ತೀವ್ರ ಆರ್ಥಿಕ ಸಂಕಷ್ಟದಿಂದಾಗಿ ಅವರು ಆರಂಭದಲ್ಲಿ ಟೈಲರಿಂಗ್ ವೃತ್ತಿಯನ್ನ ಆಯ್ದುಕೊಳ್ಳಬೇಕಾಯಿತು. ಕೋವಿಡ್ ತಂದಿಟ್ಟ ಸಂಕಷ್ಟ ಹಾಗೂ ಪತಿಯ ಬೆಂಬಲ. ಝಾನ್ಸಿ ಅವರ ಜೀವನಕ್ಕೆ ದೊಡ್ಡ ತಿರುವು ಸಿಕ್ಕಿದ್ದು ಆಟೋ ಉದ್ಯಮ ನಡೆಸುತ್ತಿದ್ದ ವಿನೋದ್ ಎಂಬುವವರನ್ನ ಮದುವೆಯಾದ ನಂತರ. ಆದರೆ ಕೋವಿಡ್-19 ಸಾಂಕ್ರಾಮಿಕ ರೋಗದ ಅವಧಿಯಲ್ಲಿ ವಿನೋದ್ ಅವರ ಆಟೋ ಉದ್ಯಮ ತೀವ್ರ ಸಂಕಷ್ಟಕ್ಕೆ ಸಿಲುಕಿತು. ವಾಹನಕ್ಕಾಗಿ ಮಾಡಿದ ಸಾಲ ತೀರಿಸಲು ದಂಪತಿ ಚಹಾ ಮಾರಾಟ ಮಾಡಲು ಪ್ರಾರಂಭಿಸಿದ್ರು. ಈ ಕಷ್ಟದ ಸಮಯದಲ್ಲಿ ಪತಿ ವಿನೋದ್ ಅವರು ಝಾನ್ಸಿಗೆ ಸ್ವತಃ ಆಟೋ ಚಾಲಾಯಿಸುವಂತೆ ಸಲಹೆ ನೀಡಿದ್ರು. ಆರಂಭದಲ್ಲಿ ಸಂಬಂಧಿಕರು ಹಾಗೂ ಸಮಾಜದಿಂದ ಅಪಸ್ವರಗಳು ಕೇಳಿ ಬಂದ್ರು. ಪತಿ ವಿನೋದ್ ಝಾನ್ಸಿ ಬೆನ್ನಿಗೆ ನಿಂತರು. ಆಟೋ ಚಾಲನೆಯನ್ನ ಕಲಿಸಿಕೊಟ್ರು. ಆಟೋ ಚಾಲಕಿಯಾಗಿ ಯಶಸ್ವಿ ಪಯಣ. ಕೆಲವು ತಿಂಗಳ ತರಬೇತಿಯ ನಂತರ ಝಾನ್ಸಿ ಅವರು ತಮ್ಮ ವೃತ್ತಿಪರವಾಗಿ ಆಟೋ ಓಡಿಸಲು ಪ್ರಾರಂಭಿಸಿದ್ರು. ತಮ್ಮ ಮೊದಲ ದಿನದ ಕಾಯಕದಲ್ಲೇ 700 ರೂಪಾಯಿ ಸಂಪಾದಿಸಿ ಆತ್ಮವಿಶ್ವಾಸ ಗಳಿಸಿಕೊಂಡ್ರು. ತದನಂತರ ಕಮರ್ಷಿಯಲ್ ಚಾಲನಾ ಪರವಾನಗಿ ಪಡೆದು ಊಬರ್ ಸಂಸ್ಥೆಯೊಂದಿಗೆ ಜೋಡಿಸಿಕೊಂಡ್ರು. ನನ್ನ ಪತಿಯನ್ನು ಮದುವೆಯಾಗಿದ್ದೇ ನನ್ನ ಜೀವನದ ಅತ್ಯುತ್ತಮ ನಿರ್ಧಾರ. ಅವರು ನನ್ನನ್ನು ರಾಜಕುಮಾರಿಯಂತೆ ನೋಡಿಕೊಳ್ಳುತ್ತಾರೆ ಮತ್ತು ಬೆಂಬಲಿಸುತ್ತಾರೆ ಎಂದು ಝಾನ್ಸಿ ಹೆಮ್ಮೆಯಿಂದ ಹೇಳಿಕೊಳ್ತಾರೆ. ಮಹಿಳೆಯರಿಗೆ ಉಚಿತವಾಗಿ ಡ್ರೈವಿಂಗ್ ತರಬೇತಿ. 2021ರಲ್ಲಿ ಇಂದಿರಾನಗರ ಆರ್ಟಿಒ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ಝಾನ್ಸಿಗೆ ಒಂದು ವಿಷಯ ಸ್ಪಷ್ಟವಾಯಿತು. ದೇಶದಲ್ಲಿ ಎಷ್ಟೋ ಮಹಿಳೆಯರಿಗೆ ದುಡಿದು ಬದುಕುವ ಆಸೆ ಇದೆಯಾದರೂ ಸೂಕ್ತ ಮಾರ್ಗದರ್ಶನ ಹಾಗೂ ತರಬೇತಿಯ ಅಭಾವವಿದೆ ಎಂಬುದನ್ನು ಅವರು ಅರಿತರು. ತಕ್ಷಣವೇ ಕಾರ್ಯಪ್ರವೃತ್ತರಾದ ಝಾನ್ಸಿ ಅಂತಹ ಮಹಿಳೆಯರಿಗೆ ಉಚಿತವಾಗಿ ಆಟೋ ಡ್ರೈವಿಂಗ್ ಕಲಿಸಲು ನಿರ್ಧರಿಸಿದರು. ಇಲ್ಲಿಯವರೆಗೆ ಬೆಂಗಳೂರಿನ ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರಿಗೆ ಝಾನ್ಸಿ ಉಚಿತವಾಗಿ ಚಾಲನಾ ತರಬೇತಿ ನೀಡಿದ್ದಾರೆ. 4 ಬಾಗಿಲ ಮಧ್ಯೆ ಬಂಧಿಯಾಗಿರುವ ಅಥವಾ ಕಡಿಮೆ ಸಂಬಳಕ್ಕೆ ದುಡಿಯುತ್ತಿರುವ ಮಹಿಳೆಯರು ತಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲಬೇಕು. ಅವರು ಸ್ವಾವಲಂಬಿಗಳಾಗಿ ಸಂಪಾದನೆ ಮಾಡುವುದನ್ನ ನೋಡಿದಾಗ ನನಗೆ ಹೆಮ್ಮೆ ಎನಿಸುತ್ತದೆ ಎನ್ನುತ್ತಾರೆ ಈ ಸಾಧಕಿ. ಝಾನ್ಸಿ ಅವರ ಈ ನಿಸ್ವಾರ್ಥ ಸೇವೆ ಹಾಗೂ ಶ್ರಮ ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುವಂತಿದೆ.